ನೀವು 4 ದಿನಗಳವರೆಗೆ ಪ್ರತಿ ರಾತ್ರಿ ಎಷ್ಟು ಗಂಟೆ ನಿದ್ರಿಸಿದ್ರಿ ಎಂದು ದಾಖಲಿಸ್ತೀರಾ. ಪ್ರತಿ ಬಾರಿ ಸಮಯವನ್ನ ಹತ್ತಿರದ 4ನೇ 1 ಗಂಟೆಗೆ ಸುತ್ತಲಿಕೆ ಮಾಡ್ತೀರಿ. ಈ ಕೋಷ್ಟಕದಲ್ಲಿ ನೀವು ನೋಡ್ಬೋದು, ಮೊದಲನೇ ದಿನ 7.25 ಗಂಟೆಗಳ ಕಾಲ ನಿದ್ರೆ ಮಾಡಿದ್ರಿ. ಎರಡನೇ ದಿನ 7.25 ಗಂಟೆಗಳ ಕಾಲ ನಿದ್ರೆ ಮಾಡಿದ್ರಿ. ಮೂರನೇ ದಿನ 7.25 ಗಂಟೆಗಳು ನಿದ್ರೆ ಮಾಡಿದ್ರಿ. ನಾಲ್ಕನೇ ದಿನ 8.25 ಗಂಟೆಗಳ ಕಾಲ ನಿದ್ರೆ ಮಾಡಿದ್ರಿ. ಅಂದ್ರೆ ಒಂದು ವೇಳೆ ನೀವು 7 ಗಂಟೆ 43 ನಿಮಿಷಗಳ ಕಾಲ ನಿದ್ರೆ ಮಾಡಿದ್ರೆ ಅದನ್ನ ಹತ್ತಿರದ 1/4 ಗಂಟೆಗೆ ಸುತ್ತಲಿಕೆ ಮಾಡಬೇಕು. ಅಂದ್ರೆ 7.25 ಗಂಟೆಗಳು ಅಂತ ತಗೊಳ್ಬೇಕು. ಅದೇ ಒಂದು ವೇಳೆ 8 ಗಂಟೆ 27 ನಿಮಿಷಗಳು ನಿದ್ರೆ ಮಾಡಿದ್ರೆ ಅದನ್ನ ಹತ್ತಿರದ 1/4 ಗಂಟೆ ಅಂದ್ರೆ 8.25 ಗಂಟೆಗಳು ಅಂತ ತಗೊಳ್ಬೇಕು. ಈ ರೀತಿ ನೀವು ಈ ಕೋಷ್ಟಕದಲ್ಲಿ ಅದರ ಮಾಹಿತಿಯನ್ನ ದಾಖಲಿಸಿದ್ದೀರಿ. ಸಂಖ್ಯಾ ರೇಖೆಯಲ್ಲಿ ನೀಡಿರುವ ಎಲ್ಲ ಅಳತೆಗಳನ್ನ ತೋರಿಸುವಂತೆ ಚುಕ್ಕೆ ನಕ್ಷೆ ಡಾಟ್ ಪ್ಲಾಟ್ ಅನ್ನ ರಚಿಸಿ. ಚುಕ್ಕೆ ನಕ್ಷೆ ಅಂದ್ರೆ ಚುಕ್ಕೆಗಳನ್ನ ಬಳಸಿಕೊಂಡು ಈ ಮೌಲ್ಯಗಳನ್ನ ಪ್ರತಿನಿಧಿಸುವ ಒಂದು ನಕ್ಷೆ. ಇಲ್ಲಿ ಒಂದು ಸಂಖ್ಯಾ ರೇಖೆಯನ್ನ ಕೊಟ್ಟಿದ್ದಾರೆ, ಇದರ ಮೇಲೆ ನಾವು ಚುಕ್ಕೆಗಳನ್ನ ಇಡಬೇಕಾಗತ್ತೆ. ಮೊದಲನೇ ದಿನ 7.25 ಗಂಟೆಗಳ ಕಾಲ ನಿದ್ರೆ ಮಾಡಿದ್ರಲ್ವಾ, 7.25 ಈ ಸಂಖ್ಯಾ ರೇಖೆಯ ಮೇಲೆ ಎಲ್ಲಿ ಬರುತ್ತೆ ಅಂತ ನೋಡೋಣ. 7 ಮತ್ತು 8ರ ನಡುವೆ 4 ಸಮಭಾಗಗಳಿದೆ. ಅಂದ್ರೆ ಪ್ರತಿ ಭಾಗ 4ನೇ 1 ಭಾಗವನ್ನ ಸೂಚಿಸುತ್ತೆ. ಅದರಿಂದ 7 ಇಲ್ಲಿದ್ರೆ ಇದು 7.25. 7.25ರ ಮೇಲೆ ಒಂದು ಚುಕ್ಕೆಯನ್ನ ತಗೊಳ್ಳೋಣ. ಎರಡನೇ ದಿನ 7.25 ಗಂಟೆಗಳ ಕಾಲ ನಿದ್ರಿಸಿದ್ರಿ. 7:30 ಇದು 7.25. ಅಂದ್ರೆ ಇದಕ್ಕೆ ನೇರವಾಗಿ ಇಲ್ಲೊಂದು ಚುಕ್ಕೆಯನ್ನ ತಗೊಳ್ಳೋಣ. ಮೂರನೇ ದಿನ ಕೂಡ 7.25 ಗಂಟೆಗಳ ಕಾಲ ನಿದ್ರಿಸಿದ್ರಿ. ಹಾಗಾಗಿ 7.25 ಇದೇ ಒಂದು ಸಂಖ್ಯೆ ಆಗಿರೋದ್ರಿಂದ ಇದರ ಮೇಲೆ ಮತ್ತೊಂದು ಚುಕ್ಕೆಯನ್ನ ತಗೊಳ್ಬೇಕು. ಇನ್ನು 4ನೇ ದಿನ 8.25 ಗಂಟೆಗಳ ಕಾಲ ನಿದ್ರೆ ಮಾಡಿದ್ರಿ. ಹಾಗಾಗಿ ಇದ್ರ ಮೇಲೆ ನೇರವಾಗಿ ಮತ್ತೊಂದು ಚುಕ್ಕೆಯನ್ನ ತಗೊಳ್ಳೋಣ. ಈ ರೀತಿ ನಾವು ಚುಕ್ಕೆಗಳನ್ನ ಬಳಸ್ಕೊಂಡು ಈ ಕೋಷ್ಟಕದ ಮಾಹಿತಿಯನ್ನ ಸಂಖ್ಯಾ ರೇಖೆಯ ಮೇಲೆ ಪ್ರತಿನಿಧಿಸಿದ್ವಿ. ಇಲ್ಲಿರೋ ಪ್ರತಿಯೊಂದು ಚುಕ್ಕೆನೂ ಒಂದು ಮೌಲ್ಯವನ್ನ ಸೂಚಿಸುತ್ತೆ. ಒಂದೇ ಮೌಲ್ಯ ಹಲವಾರು ಬಾರಿ ಬಂದಾಗ ಈ ರೀತಿಯಲ್ಲಿ ಅದೇ ಸ್ಥಳದಲ್ಲಿ ಚುಕ್ಕೆಗಳನ್ನ ಒಂದರ ಮೇಲೆ ಒಂದು ಈ ರೀತಿ ಇಡಲಾಗುತ್ತೆ. ಮತ್ತೊಂದು ಉದಾಹರಣೆಯನ್ನ ನೋಡೋಣ. ಅಮೃತ ಸೆಪ್ಟೆಂಬರ್ ತಿಂಗಳಲ್ಲಿ ಅನೇಕ ಮೈಲುಗಳನ್ನ ಓಡಿದ್ಲು. ಪ್ರತಿ ಮೈಲು ಓಡಲು ಅವಳು ತಗೊಂಡಂತ ಸಮಯವನ್ನ ಹತ್ತಿರದ 4ನೇ 1 ನಿಮಿಷಗಳಿಗೆ ಸುತ್ತಲಿಕೆ ಮಾಡಿ ಈ ಕೆಳಗಿನ ಕೋಷ್ಟಕದಲ್ಲಿ ದಾಖಲಿಸಿದ್ದಾಳೆ. 3 ಬಾರಿ ಅವಳು 1 ಮೈಲನ್ನ 8.25 ನಿಮಿಷಗಳಲ್ಲಿ ಓಡಿದ್ದಾಳೆ. 2 ಬಾರಿ 9.25 ನಿಮಿಷಗಳನ್ನ ತಗೊಂಡಿದ್ದಾಳೆ. 4 ಬಾರಿ 9.25 ನಿಮಿಷಗಳನ್ನ ತಗೊಂಡಿದ್ದಾಳೆ. ಒಮ್ಮೆ 8.25 ನಿಮಿಷಗಳಲ್ಲಿ 1 ಮೈಲನ್ನ ಸಂಪೂರ್ಣವಾಗಿ ಓಡಿ ಮುಗಿಸಿದ್ದಾಳೆ. 5 ಬಾರಿ 9 ನಿಮಿಷಗಳನ್ನ ತಗೊಂಡಿದ್ದಾಳೆ. ಸಂಖ್ಯಾ ರೇಖೆಯಲ್ಲಿ ನೀಡಿರುವ ಎಲ್ಲಾ ಅಳತೆಗಳನ್ನು ತೋರಿಸುವಂತೆ ಚುಕ್ಕೆ ನಕ್ಷೆ ಡಾಟ್ ಪ್ಲಾಟ್ ಅನ್ನ ರಚಿಸಿ. ಮತ್ತೆ ನಾವಿಲ್ಲಿ ನೋಡ್ಬೋದು, 8 ಮತ್ತು 9ರ ನಡುವೆ 4 ಸಮಭಾಗಗಳಿದೆ. ಅಂದ್ರೆ ಇಲ್ಲಿರೋ ಪ್ರತಿ ಭಾಗನೂ 4ನೇ 1 ಭಾಗವನ್ನ ಪ್ರತಿನಿಧಿಸುತ್ತೆ. 3 ಬಾರಿ 8.25 ನಿಮಿಷಗಳನ್ನ ತಗೊಂಡ್ಲಲ್ವಾ, 8.25 ಈ ಸಂಖ್ಯಾ ರೇಖೆಯ ಮೇಲೆ ಎಲ್ಲಿ ಬರುತ್ತೆ ಅಂತ ನೋಡೋಣ. 8 ಇಲ್ಲಿದೆ, ಇದು 8.25, 8.25 ಇದು 8.25. ಈ 8.25 ಗೀಟಿನ ಮೇಲೆ 3 ಚುಕ್ಕೆಗಳನ್ನ ತಗೊಳ್ಳೋಣ. 2 ಬಾರಿ 9.25 ನಿಮಿಷಗಳನ್ನ ತಗೊಂಡ್ಲಲ್ವಾ, 9.25 ಬಂದು 9, 9.25 ಇದು. ಇದ್ರ ಮೇಲೆ 2 ಚುಕ್ಕೆಗಳನ್ನ ತಗೊಳ್ಳೋಣ. 4 ಬಾರಿ 9.25 ನಿಮಿಷಗಳನ್ನ ತಗೊಂಡ್ಲು. 9.25 ಇಲ್ಲಿದೆ, ಇದ್ರ ಮೇಲೆ 4 ಚುಕ್ಕೆಗಳನ್ನ ತಗೊಳ್ಬೇಕು. ಒಮ್ಮೆ 8.25 ನಿಮಿಷಗಳನ್ನ ತಗೊಂಡ್ಲು. ಇಲ್ಲಿ ಒಂದು ಚುಕ್ಕೆಯನ್ನ ತಗೊಳ್ಳೋಣ. 5 ಬಾರಿ 9 ನಿಮಿಷಗಳನ್ನ ತಗೊಂಡ್ಲು. ಹಾಗಾಗಿ 9ರ ಮೇಲೆ 5 ಚುಕ್ಕೆಗಳನ್ನ ತಗೊಳ್ತೇವೆ.